ಹಾಯ್ ಹೆಲೋ ನಮಸ್ಕಾರ ಎ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಜೊತೆಗೂಡ ತುಂಬ ದಿನ ಆದಮೇಲೆ ಮತ್ತೊಂದು ಡೈಲಿ ವ್ಲಾಗ್ ಜೊತೆ ಬಂದಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ಹೇಳ್ತಿದ್ದಂಗೆ ನಿಮ್ಮ ತಲೆಯಲ್ಲಿ ಒಂದು ಡೈಲಾಗ್ ಬರುತ್ತಲ್ವ, ಅಪ್ರೂಪಕ್ಕೆ ಬಂದುಬಿಟ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಅಂತ ಹೇಳ್ತಾರೆ ಅಂತ ನನಗೆ ಗೊತ್ತು. ನನಗೆ ಗೊತ್ತು ಹೀಗಂತೀರ ಅಂತ. ಆದರೆ ಇನ್ಮೇಲೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಫುಲ್ ಮನೆ ಕೆಲಸ ಜಾಸ್ತಿನೇ ಇತ್ತು. ಫುಲ್ ಮನೇನ ಕ್ಲೀನ್ ಮಾಡ್ತಿದ್ದೆ. ಒಬ್ಳೆ ಸಾಕಾಯಿತು ನನಗಂತೂ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮುಂಚೆ ಎಲ್ಲ ಮನೆ ಕೆಲಸ ಅಂತ ಅಂದರೆ ಏನಾದರೂ ಒಂದು ನೆಪ ಹೇಳಿ ತಪ್ಪಿಸ್ಕೊತಿದ್ದೋ. ಮನೇಲಿ ಅಮ್ಮನ ಮನೇಲಿ, ಬಟ್ ಗಂಡನ ಮನೇಲಿ ಹಾಗೆಲ್ಲ ಕೆಲಸ ಎಲ್ಲ ಮಾಡಲೇಬೇಕು. ಹಾಗಾಗಿ ಬಂದು ಇನ್ನೇನು ಮಾಡೋದು, ಮಾಡಲೇಬೇಕಲ್ಲ ಎಲ್ಲ ಕೆಲಸ ಅಂತ ಫುಲ್ ಮನೇನ ಡೀಪ್ ಕ್ಲೀನಿಂಗ್ ಮಾಡಬೇಕಿತ್ತು. ಫಸ್ಟು ಬಟ್ಟೆ ಎಲ್ಲ ಮೆಷಿನ್ಗೆ ಹಾಕಿ ಅದು 1 ಅವರ್ ನಿಲ್ಲಿಸಿದ್ದೆ. ಸೊ ಅದ್ರ ಪಾಡ್ಗೆ ಅದು ವರ್ಕ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಮನೇನ ಕ್ಲೀನ್ ಮಾಡ್ಕೊಬರೋಣ ಅಂತ ಫಸ್ಟು ಫುಲ್ ಅಡುಗೆ ಮನೇನ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆ ಒಂದು ಕ್ಲೀನ್ ಆದರೆ ಫುಲ್ ಮನೆ ಕ್ಲೀನಾಗಿರೋ ಥರ ಫೀಲ್ ಆಗುತ್ತೆ ನನಗೆ. ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಅದಾದಮೇಲೆ ಹಾಲು ಮತ್ತು ರೂಮು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಏನಕ್ಕೆ ಇವಾಗ ಮನೆ ಕ್ಲೀನ್ ಮಾಡ್ತಿದ್ದಿದ್ದು ಅಂದರೆ, ವಾರಕ್ಕೆ 2 ದಿನ ಮನೆ ಪೂಜೆ ವಾರ ಮಾಡಿದಾಗ ಕ್ಲೀನ್ ಮಾಡಿರ್ತೀವಿ. ಆದರೆ ಫುಲ್ಲೆಲ್ಲ ಬಾಕ್ಸೆಲ್ಲ ಇಳಿಸಿ ಏನಕ್ಕೆ ಕ್ಲೀನ್ ಮಾಡಿದೆ ಡೀಪ್ ಕ್ಲೀನಿಗೆ ಅಂತ ಅಂದರೆ, ನಮ್ಮ ಅಮ್ಮನ ಮನೆ ದೇವ್ರಿಗೆ ಹೋಗಬೇಕಿತ್ತು. ನಮ್ಮ ಪಾಪುಗೆ 2ನೇ ಮುಡಿ ಕೊಟ್ಟಿರಲಿಲ್ಲ. ಅವಳಿಗೆ ನಾನ್ ವೆಜ್ ಕೂಡ ಕೊಡ್ತಿರ್ಲಿಲ್ಲ. ಹಾಗಾಗಿ ಬೇಗನೆ ಕೊಡೋಣ ಮುಡಿನ ಅಂತ ಹೋಗಿದ್ದು. 9 ತಿಂಗಳಲ್ಲೇ ಪಾಪು ಮುಡಿ ಕೊಡಬೇಕಿತ್ತು, ಬಟ್ ಕೊಟ್ಟಿರಲಿಲ್ಲ. 1 ಇಯರ್ ಕೊಟ್ಟಿದ್ವಿ ನನ್ನ ಹಸ್ಬೆಂಡ್ ಮನೆ ದೇವ್ರಿಗೆ. ಇವಾಗ ಅಮ್ಮನ ಮನೆ ದೇವ್ರಿಗೆ ಕೊಡಬೇಕಿತ್ತು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗೋಣ ಅಂತ ಪಾಪುನ ಊರಿಗೆ ಬಿಟ್ಟು ಬಂದಿದ್ದೆ. ಅವತ್ತಿನ ದಿನವೇ ಊರಿಗೆ ಬಿಟ್ಟು ಬಂದು ಫುಲ್ ಮನೇನ ಕ್ಲೀನ್ ಮಾಡಿದ್ದು. ಪಾಪುನ ಇಟ್ಕೊಂಡು ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ, ಫುಲ್ ಎಲ್ಲ ಚೆಲ್ಲಿ ಹೋಗಿದ್ಲು. ಅದಾದಮೇಲೆ ಒಂದು ಕಡೆಯಿಂದ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಬರೋ ಅಷ್ಟರಲ್ಲಿ ಸಂಜೆ ಒಂದು 6:30 ಆಯಿತು. ಅಲ್ಲಿವರೆಗೂ ಕ್ಲೀನ್ ಮಾಡಿದ್ದೀನಿ. ಇವತ್ತು ಫುಲ್ ಡೇ ಅಂತೂ ಬರೀ ಕೆಲಸ ಮತ್ತು ಜೊತೆಗೆ ನೇಲ್ ಆರ್ಟು ಇದೇ ಥರನೇ ಟೈಮ್ ಆಗೋಯಿತು. ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಮತ್ತು ನಮ್ಮ ಅಕ್ಕನ ಕಡೆಯಿಂದ ಕಾಲ್ ಬಂತು, ನೇಲ್ ಆರ್ಟ್ ಬೇಕಿತ್ತು ಅಂತ. ಅಂಗಡಿ ಕ್ಲೋಸ್ ಮಾಡಿರೋದ್ರಿಂದ ಮನೆಗೆ ಬನ್ನಿ ಅಂತ ಕರೆದೆ. ಅವರು ಮನೆ ಹತ್ರನೇ ಬಂದು ನೇಲ್ ಆರ್ಟ್ ಮಾಡಿಸ್ಕೊಂಡು ಹೋದರು. ನನ್ನ ಫ್ರೆಂಡ್ ಬೇರೆ ಮದುವೆ ಇನ್ನೊಂದು 2-3 ಡೇಸ್ ಇತ್ತು ಅನಿಸುತ್ತೆ. ಅವಳು ಕೂಡ ಮೆಹಂದಿ ಶಾಸ್ತ್ರ ಮುಗಿಸ್ಕೊಂಡು ಡೈರೆಕ್ಟ್ ಹೀಗೆ ಬಂದಿದ್ಲು. ಅವಳ ಕೈಗೆ ಫಸ್ಟು ನೇಲ್ ಆರ್ಟ್ ಮಾಡಿ, ನಾನು ಬಿಲ್ಡರ್ ಜೆಲ್ ನೇಲ್ ಆರ್ಟ್ ಮಾಡಿದ್ದೆ. ಯಾಕಂತ ಅಂದರೆ ಟೆಂಪ್ರರಿ ನೇಲ್ಸ್ ಮಾಡಿದ್ರೆ ಒಂದು ವೀಕ್ ಅಷ್ಟರಲ್ಲಿ ಅಥವಾ ಮುಂಚೆನೇ ಬಿದ್ದೋಗ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಹಾಗಾಗಿ ನಾವು ಬಿಲ್ಡರ್ ಜೆಲ್ನೇ ಮಾಡಿಕೊಟ್ಟೆ ಇಬ್ರಿಗೂ ಕೂಡ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದ್ರೂ ನೇಲ್ ಆರ್ಟ್ ಬೇಕಿದ್ರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಅದರ ನೆಕ್ಸ್ಟ್ ಡೇ ವ್ಲಾಗು. ನಾನು 4 ಗಂಟೆಗೆ ಅಲಾರಾಮ್ ಇಟ್ಟು ಮಲಗಿದ್ದೆ, ಬಟ್ ನೈಟು ನೇಲ್ ಆರ್ಟ್ ಎಲ್ಲ ಮಾಡಿ ಮಲಗೋಷ್ಟರಲ್ಲಿ ನನಗೆ ಆಲ್ರೆಡಿ ಒಂದು 12:30 ಆಗಿತ್ತು. ಊಟ ಎಲ್ಲ ಮಾಡಿ ಮಲಗೋಷ್ಟರಲ್ಲಿ ಬೆಳಗ್ಗೆ ನಾನು ಅದು ಯಾವಾಗ ಅಲಾರಾಮ್ ಆಫ್ ಮಾಡಿ ಮತ್ತೆ ಮಲ್ಕೊಂಡೆ ಅಂತಲೇ ಗೊತ್ತಾಗಲಿಲ್ಲ. ನಮ್ಮಮ್ಮ ಕೂಡ ಕಾಲ್ ಮಾಡಲಿಲ್ಲ. ಬೆಳಿಗ್ಗೆ ನಾನು ಎದ್ದೇಳೋಷ್ಟರಲ್ಲಿ ಆಲ್ರೆಡಿ 6:15 ಆಗಿಬಿಟ್ಟಿತ್ತು. ನನ್ನ ಥಾಟ್ ಇದ್ದಿದ್ದೆ ರಾಮನಗರ 7 o'clock ಬಿಡಬೇಕು, 10 ಗಂಟೆ ಅಷ್ಟರಲ್ಲಿ ನಮ್ಮ ಮನೆ ದೇವಸ್ಥಾನದ ಹತ್ರ ಇರಬೇಕು ಅಂತ. ಆದರೆ ನಾನು ಅಲಾರಾಮ್ ಆಫ್ ಮಾಡಿದ ಕಾರಣ ನಾವಿಲ್ಲಿಂದ ಹೊರಟಿದ್ದೆ 9:30, 10 ಗಂಟೆ ಆಗೋಯಿತು. ನಮ್ಮ ಅಮ್ಮಂಗೆ ಹೇಳಿದ್ದೆ, ನೀನು ಪಾಪು ನೋಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ನಾನೇ ಮನೇಲಿ ಎಲ್ಲ ಮಾಡ್ಕೊಬರ್ತೀನಿ ಅಂತ. ಆನ್ ದ ವೇ ಹೋಯ್ತಾ ಹೋಟೆಲಲ್ಲೇ ಊಟ ತೊಗೊಂಡು ಹೋಗ್ಬೋದಿತ್ತು. ಆದರೆ ಮನೇಲಿ ಮಾಡ್ಕೊಂಡೋಗಿ ಅಲ್ಲೆಲ್ಲೋ ಕೂತ್ಕೊಂಡು ತಿನ್ನೋದೇನೋ ಒಂಥರ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಅಷ್ಟೇ ಮನೆ ದೇವ್ರಿಗೆ ಹೋದಾಗ ಹೋಟೆಲಿಂದ ಅಥವಾ ಮನೇಲಿ ಏನಾದರೂ ತೊಗೊಂಡೋಗಿ ಪೂಜೆ ಆದಮೇಲೆ ನಾವು ತಿಂಡಿ ತಿನ್ನೋದು. ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ದೆ. ಪಲಾವ್ ಮತ್ತು ಇಡ್ಲಿ ಮಾಡಿ, ಚಟ್ನಿ, ಟೊಮೆಟೊ ಗೊಜ್ಜು ಮಾಡಿಕೊಂಡು ತೊಗೊಂಡೋಗಿದ್ದೆ. ಟೊಮೆಟೊ ಗೊಜ್ಜು ಅಂತಂದರೆ ಅದೊಂಥರ ಚಟ್ನಿ ಟೈಪಲ್ಲೇ ಇರುತ್ತೆ, ಮಾಡ್ಕೊಂಡು ತೊಗೊಂಡೋಗಿದ್ದೆ. ಅಲ್ಲಿಂದ ಮನೆಗೆ ಹೋಗಿ ಅಮ್ಮನ ಮನೆಗೆ, ಅಲ್ಲಿಂದ ಮತ್ತೆ ಪಾಪು, ಅಮ್ಮ, ನಮ್ಮಪ್ಪ ಎಲ್ಲರ ಜೊತೆಲೇ ಹೊರಟ್ವಿ. ನಮ್ಮ ಮನೆ ದೇವರಿರೋದು ಮಂಡ್ಯ ಹತ್ರ, ಶಿವಾರ್ ಮಾರ್ಗೋನಹಳ್ಳಿ ಅಂತ ಹೇಳ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಅಲ್ಲಿ ನಮ್ಮ ಅಮ್ಮನ ಮನೆ ದೇವ್ರು ಇರೋದು, ಹೆಣ್ದೇವರು. ಗಂಡೇವ್ರು ಇರೋದು ಕೆರಗೋಡಲ್ಲಿ ಪಂಚಲಿಂಗೇಶ್ವರ. ನಾವಿವಾಗ ಮುಡಿ ಕೊಡಬೇಕಾಗಿರೋದು ಪಂಚಲಿಂಗೇಶ್ವರ ಅಂದರೆ ಗಂಡು ದೇವ್ರಿಗೆ. ಫಸ್ಟು ನಾವು ಮನೆ ಹೆಣ್ಣು ದೇವ್ರಿಗೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಅದಾದಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನದ ಹತ್ರ ಹೋಗಿ ಮುಡಿನ ಕೊಟ್ಟಿದ್ದು. ದೇವಸ್ಥಾನಕ್ಕೆ ಹೋಗಿ 1 ಇಯರೇ ಆಗಿತ್ತು ಅನಿಸುತ್ತೆ.
1 ಇಯರ್ ಇನ್ನೂ ಜಾಸ್ತಿನೇ ಆಗಿತ್ತು. ನಮ್ಮ ಮದುವೆ ಆದ ಹೊಸ್ತ್ರಲ್ಲಿ ಹೋಗಿದ್ದು ಮಡಿಲಕ್ಕಿ ಕೊಡೋಕ್ಕೆ ಅಂತ. ಅದಾದಮೇಲೆ ಹೋಗೇ ಇರಲಿಲ್ಲ. ಇವಾಗಲೇ ಹೋಗ್ತಿರೋದು ಮುಡಿ ಕೊಡೋಕ್ಕೆ. ವಾರದ ದಿನ ಹೋದ್ರಂತೂ ತುಂಬಾ ರಶ್ ಇರುತ್ತೆ. ಅದರಲ್ಲೂ ಅಲ್ಲಿನ ಊರವರೇ ಜಾಸ್ತಿ ಬಂದಿರ್ತಾರೆ ಪೂಜೆ ಮಾಡೋಕ್ಕೆ. ಆ ಸೈಡವರೆಲ್ಲ ದೇವ್ರ ಭಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ, ಮಂಡ್ಯ ಸೈಡವರು. ಹಾಗಾಗಿ ತುಂಬ ಜನನೇ ಇದ್ದರು. ನಾವು ಹೋಗಿ ಪೂಜೆನ ಮಾಡಿಸ್ಕೊಂಡು ಆಮೇಲೆ ಅಲ್ಲಿ ತುಂಬ ಜನ ನಮಗೆ ಗೊತ್ತಿರೋರೇ ಬಂದಿದ್ದರು. ನಾನು ಅನ್ಕೋತಿದ್ದೆ ಇವ್ರಿಗೂ ಮನೆ ದೇವ್ರೇನಾ ಅಂತ. ಆಮೇಲೆ ನಾವು ಕೂಡ ಹೋಗಿ ಪೂಜೆನ ಮಾಡಿಸ್ಕೊಂಡು ಪ್ರಸಾದ ಕೊಡ್ತಾರೆ. ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದಂತೂ ತುಂಬಾ ಚೆನ್ನಾಗಿರುತ್ತೆ. ತಿಂದ್ಕೊಂಡು ಅಲ್ಲಿಂದ ನಾವು ನಮ್ಮ ಮನೆ ದೇವರು ಇನ್ನೊಂದು ಗಂಡ ದೇವ್ರ ಹತ್ರ ಹೋದ್ವಿ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಒಟ್ಟಿಗೆ ಎಲ್ಲ ಪೂಜೆ ಎಲ್ಲ ಮಾಡಿಸಿ ಪಾಪಗೆ ಮುಡಿಯೆಲ್ಲ ಕೊಟ್ಟು ಅದಾದಮೇಲೆ ತಿನ್ನೋಣ ಅಂತ ಹೇಳಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ಮಧ್ಯ ಪಂಚಲಿಂಗೇಶ್ವರ ಮತ್ತು ಮಾರ್ಗನಹಳ್ಳಿ ಮಧ್ಯ ಇನ್ನೊಂದು ದೇವರಿದೆ ಮಾಸ್ತಮ್ಮ ಅಂತ. ಅದು ಮರದ ಹತ್ರ ಇದೆ, ಅಲ್ಲಿ ಪೂಜೆ ಮಾಡ್ತೀವಿ. ಇದು ಕೂಡ ನಮ್ಮ ಮನೆ ದೇವರೇ. ಇಲ್ಲೂ ಪೂಜೆ ಮಾಡಿಕೊಂಡು ಆಮೇಲೆ ಹೋಗಿ ಪಾಪುಗೆ ಮುಡಿನ ಕೊಟ್ಕೊಂಡು ಬಂದ್ವಿ. ಇದೊಂಥರ ಚೆನ್ನಾಗಿತ್ತು ಈ ದಿನ. ಮುಡಿ ಕೊಡೋದು ಒಂದು ಸ್ಪೆಷಲ್ ಅಲ್ವಾ ಪಾಪುಗೆ. 1 ಇಯರ್ ಬರ್ಡೇಲಿ ಕೊಟ್ಟಿದ್ದು ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇದಾದರೂ ಇರಲಿ ಮೆಮೊರಿ ಅಂತ ಹೇಳಿ ಅಪ್ಲೋಡ್ನ ಮಾಡಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನನಗೂ ಖುಷಿ ಆಗುತ್ತೆ, ವೀಡಿಯೋಸ್ ಮಾಡಬೇಕಂತ ಅನಿಸುತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಅದಾದಮೇಲೆ ನಾನು ಇಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಯಾರಿಗಾದ್ರೂ ಮೇಕಪ್ ಎನ್ಕ್ವೈರಿ, ನೇಲ್ ಆರ್ಟ್ ಎನ್ಕ್ವೈರಿ, ಹಾಗೆ ಮೆಹಂದಿ ಎನ್ಕ್ವೈರಿ, ಜೊತೆಗೆ ರಾಮನಗರದಲ್ಲೇ ನಿಯರ್ ಇದ್ದು ಸ್ಯಾರಿ ಪ್ಲೀಟಿಂಗ್ ಏನಾದರೂ ಬೇಕಿದ್ದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು DM ಮಾಡಿದರೆ ನೀವು ನನ್ನ ಶಾಪ್ ಹತ್ರನೇ ಬರ್ಬೋದು. ನಾನು ಲೊಕೇಶನ್ನ ಶೇರ್ ಮಾಡಿಕೊಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾವಿಲ್ಲಿ ಟೆಂಪಲ್ ಹತ್ರ ಬಂದು ಮುಡಿ ಕೊಡ್ಸೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವಳು ಎಷ್ಟು ಆರಾಮಾಗಿ ಕೂತಿದ್ಲು ಅಂದರೆ ನಂಗೆ ಫುಲ್ ಶಾಕ್ ಆಯಿತು. ಇವಳು ಅಷ್ಟು ಆರಾಮಾಗಿ ಕೂತಿದ್ದಾಳ ಅಂತ. ನಾವು ಹಾಗೂ ಹೇಳಿದ್ವಿ ಅವ್ರಿಗೆ ಟ್ರಿಮ್ಮರ್ ತೊಗೊಬನ್ನಿ ಅಂತ, ಬಟ್ ಅವರಿಲ್ಲ ನಾವು ಇದರಲ್ಲೇ ನಾವು ಮುಡಿ ತೆಗಿತೀವಿ, ತಲೆ ಕೆಡಿಸ್ಕೋಬೇಡಿ ಅಂತ ಬಂದಿದ್ದರು. ಮುಡಿ ಕೊಡಬೇಕಾದ್ರೆ 1-2 ಸರಿ ಕೂದಲು ಬೀಳ್ತವಳು ಕಾಲ ಮೇಲೆ. ಆಮೇಲೆ ಶುರು ಮಾಡಿದ್ಲು. ಅದನ್ನ ನಾನು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಲ್ಲ. ಯಾವ ಲೆವೆಲ್ಗಳಾಗಿ ಶುರು ಮಾಡಿದ್ಲು ಅಂದರೆ, ನಾವು ಒಂದು 4 ಜನ ಇಟ್ಕೊಂಡಿದ್ವಿ. ಹಂಗೂ ಒಂದು 4 ಸರಿ ಸ್ವಲ್ಪ ಸ್ಕ್ರ್ಯಾಚ್ ಥರ ಆಗಿ ರಕ್ತ ಕೂಡ ಬಂತು. ನಾವೆಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ ದೇವಸ್ಥಾನಕ್ಕೆ ಬಂದರೆ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಇದು ಕೆರೆ ಮಧ್ಯ ಇತ್ತು. ಅವಾಗ ತೆಪ್ಪದಲ್ಲಿ ಹೋಗ್ತಿದ್ವಿ. ಅದಕ್ಕೆ ಝೂಮ್ ಮಾಡಿ ನನ್ನ ತಮ್ಮಂಗೆ ಹೇಳ್ತಾ ಇದ್ದೆ. ಇವಾಗ ಎಷ್ಟು ನಿಯರ್ ಕಾಣಿಸುತ್ತಲ್ವ, ಇದು ಮುಂಚೆ ಎಲ್ಲ ದೂರ ಹೋಗ್ತಿದ್ದೋ, ಅದು ಮಧ್ಯ ಐತೆ ಅನ್ನೋ ಥರ ಫೀಲ್ ಅನಿಸ್ತಿತ್ತು ಅಂತ. ಹಳೇ ನೆನಪುಗಳೇ ಒಂಥರ ಚೆನ್ನಾಗಿರುತ್ತೆ. ಅಷ್ಟಾಗಷ್ಟರಲ್ಲಿ ಮುಡಿ ಕೊಟ್ಟೆ ಆಗಿತ್ತು. ಆಮೇಲೆ ನಾವು ಪೂಜೆನ ಮಾಡಿಸ್ಕೊಂಡು ಅಲ್ಲಿಂದ ಹೊರಟು ಒಂದು ದೇವಸ್ಥಾನದ ಹತ್ರ ಕುತ್ಕೊಂಡು ತೊಗೊಂಡೋಗಿದ್ದು ಊಟ ಎಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ ಆ ದಿನದ ವ್ಲಾಗ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಕಂಟೆಂಟ್ ಇಲ್ಲದೆ ಇರ್ಬೋದು, ಬಟ್ ಇದೊಂಥರ ಮೆಮೊರಿ ನನಗೆ. ಹಾಗಾಗಿ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.